ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮಧುಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ನಾಳೆಯಿಂದ ರಸ್ತೆಗಿಳಿಯಲಿವೆ ತಾಲೂಕು ಕೇಂದ್ರದಿಂದ ರಾಜಧಾನಿವರೆಗೂ ಬಸ್. ಹಳ್ಳಿಗಳಿಗೆ ಮಾತ್ರ ಬಸ್ ಮಿಸ್. 18 ವರ್ಷ ಮೇಲ್ಪಟ್ಟವರಿಗೆ ನಾಳೆಯಿಂದ ಕೊರೋನಾ ಲಸಿಕೆ ಅಭಿಯಾನ. ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ, ಪಿಎಚ್ಸಿಗಳಿಂದ ನಿಯಮ ಪಾಲನೆ. ಪ್ರತಿದಿನವೂ ಪರಿಸರ ದಿನಾಚರಣೆಯಾದರೆ ನಾಡು ಸಮೃದ್ಧಿ. ಅರಣ್ಯಗಳಿಂದ ಮಳೆ ಅಭಿವೃದ್ಧಿ. ರಸ್ತೆ ಕಾಮಗಾರಿಗಳಲ್ಲಿ ಗುಣಮಟ್ಟ ಬೇಕು. ಗ್ರಾಮಸ್ಥರು ಕಾಮಗಾರಿಗಳ ಮೇಲೆ ಕಣ್ಣಿಡಬೇಕು. ಶಾಸಕ ಸುಬ್ಬಾರೆಡ್ಡಿ ಗುತ್ತಿಗೆದಾರರಿಗೆ ನೀಡಿದ್ರು ಎಚ್ಚರಿಕೆ. ಮನೆಯಲ್ಲೂ ಹಸಿರು ಅರಳಿಸಿದ ಶಿಕ್ಷಕಿ ಪ್ರೇಮಾವತಿ. ಕೊರೋನಾ ಸಮಯದಲ್ಲಿ ಶಾಲೆಯಿಂದ ಮನೆಗೂ ಹಬ್ಬಿದ ಪರಿಸರ ಪ್ರೀತಿ. ವಾರ್ತೆಗಳ ವಿವರ. ಕೋವಿಡ್-19 ಹರಡುವಿಕೆ ನಿಯಂತ್ರಣಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಂತ ಹಂತವಾಗಿ ಅನ್ಲಾಕ್ ಮಾಡಲಾಗುತ್ತಿದೆ. ಜೂನ್ 21ರ ಬಳಿಕ ಮೈಸೂರು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬಸ್ ಸಂಚಾರ ನಾಳೆಯಿಂದ ಪ್ರಾರಂಭವಾಗಲಿದೆ. ಏಪ್ರಿಲ್ 28ರಿಂದ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಲಾಕ್ಡೌನ್ ಘೋಷಿಸಿದಾಗಿನಿಂದ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. 1.5 ತಿಂಗಳಿಂದ ಡಿಪೋಗಳಲ್ಲಿ ತೂಗಡಿಸ್ತಾ ಇದ್ದ ಕೆಂಪು ಬಸ್ಗಳು ನಾಳೆಯಿಂದ ರಸ್ತೆಗಿಳಿಯಲಿವೆ. ಜನರ ಪ್ರಯಾಣಕ್ಕೆ ಸಿದ್ಧವಾಗಿರುವ ಕೆಎಸ್ಆರ್ಟಿಸಿ ಬಸ್ಗಳಿಗೂ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಗೊಳ್ಳಲಿದೆ. 50% ಪ್ರಯಾಣಿಕರಿಗೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಅವಕಾಶ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯಲು ಸಜ್ಜಾಗಿವೆ. ಇನ್ನು ಚಿಕ್ಕಬಳ್ಳಾಪುರ ನಗರದಿಂದ ರಾಜಧಾನಿ ಬೆಂಗಳೂರು ಮತ್ತು ತಾಲೂಕು ಕೇಂದ್ರಗಳಿಗೆ ಮಾತ್ರ ಸಂಚಾರ ಮಾಡಲಿದ್ದು, ಗ್ರಾಮೀಣ ಭಾಗಕ್ಕೆ ಈ ಸದ್ಯ ಬಸ್ ಸಂಚಾರ ಇಲ್ಲ ಎಂದು ಚಿಕ್ಕಬಳ್ಳಾಪುರ ಘಟಕ ವ್ಯವಸ್ಥಾಪಕ ಲಕ್ಷ್ಮೀಪತಿ ತಿಳಿಸಿದ್ದಾರೆ. ಈಗ ನಾಳೆಯಿಂದ ಸರ್ಕಾರದ ಆದೇಶದ ಪ್ರಕಾರ ನಾಳೆಯಿಂದ ಲಾಕ್ಡೌನು 3 ಕೆಟಗರಿ ಪ್ರಕಾರ ಮಾಡಿದ್ದಾರೆ. ಫೇಸ್ 1, ಕೆಟಗರಿ 1, ಕೆಟಗರಿ 2, ಕೆಟಗರಿ 3 ಬಿಲೋ ಪರ್ಸೆಂಟೇಜ್ ಪ್ರಕಾರ ಕೊಟ್ಟಿದ್ದಾರೆ. ಅದ್ರ ತಕ್ಕಂಗೆ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಅಂತರ್ಜಿಲ್ಲಾ, ಅಂತರ್ ತಾಲೂಕು ಮತ್ತು ದೂರದ ಮಾರ್ಗಗಳು ರಿಸರ್ವೇಷನ್ ಆಗಿದ್ದರೆ ಕಳಿಸ್ಬಹುದು. ಮೇಜರ್ ಬೆಂಗಳೂರು ನಗರ ಇದೆ, ನಾವು ಬೆಂಗಳೂರು ನಗರಕ್ಕೆ ಮ್ಯಾಕ್ಸಿಮಮ್ ಆಪ್ರೇಟ್ ಮಾಡ್ತೀವಿ ನಾಳೆಯಿಂದ. ಓಕೆ, 1. ಸೆಕೆಂಡ್ 1, ಅವಶ್ಯಕತೆಗೆ ಅನುಗುಣವಾಗಿ ಈಗ ಹಾಸನ ಹೇಳಿದ್ದಾರೆ, ಕೆಟಗರಿ 2ಗೆ ಬರುತ್ತದು. ಇಲ್ಲಿ ನಮಗೆ ಆಫೀಸ್ಗೆ ಹೋಗೋರು ಇರ್ತಾರೆ, ಅವ್ರನ್ನ ನಾವು ಬೆಳಗ್ಗೆ ಬಿಟ್ಟು ಜನಗಳಿಗೆ ಬೇಕಾದಂದ್ರೆ 2 ಹಾಸನ ಇದ್ದಾವೆ, ಇನ್ನೊಂದು ಹಾಸನ ಆಪ್ರೇಟ್ ಮಾಡೋಕ್ಕೆ ನಾವು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಸರ್, ಈ ಗ್ರಾಮೀಣ ಭಾಗಕ್ಕೂ ಬಸ್ಸುಗಳು ಹೊರಡ್ತಾವ ಸರ್ ನಾಳೆಯಿಂದ? ಇಲ್ಲ, ಸದ್ಯಕ್ಕೆ ನಾಳೆಯಿಂದ ಗ್ರಾಮೀಣ ಭಾಗಕ್ಕೆ ಯಾವುದೂ ಇಲ್ಲ. ತಾಲೂಕು ಟು ತಾಲೂಕು, ಡಿಸ್ಟಿಕ್ ಟು ಡಿಸ್ಟಿಕ್ಕು, ಆಮೇಲೆ ಲಾಂಗ್ ಸರ್ವಿಸಸ್ಸು, ಇಂಟರ್ಸ್ಟೇಟ್ ಬಿಟ್ಟು, ಅಂತಾರಾಜ್ಯ ಸಾರಿಗೆ ಬಿಟ್ಟು ಇನ್ನು ಅದಕ್ಕೆ ಆದೇಶ ಬಂದಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋವಿಡ್ ಲಸಿಕಾ ಅಭಿಯಾನ ಜಾತ್ರೆ ಕಾರ್ಯಕ್ರಮದಲ್ಲಿ 100% ಗುರಿ ಸಾಧನೆಗೆ ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿಯ ಪಾತ್ರ ಪ್ರಮುಖವಾಗಿದ್ದು, ಸಾರ್ವಜನಿಕರನ್ನ ಲಸಿಕಾ ಕೇಂದ್ರಗಳತ್ತ ಕರೆತರಲು ಆಶಾ ಕಾರ್ಯಕರ್ತರು ಶ್ರಮ ವಹಿಸಬೇಕಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ವೈದ್ಯಾಧಿಕಾರಿ ಇಂದಿರಾ ಕಬಾಡೆ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಶಾಲಾವರಣದಲ್ಲಿ ಆರೋಗ್ಯ ಇಲಾಖೆಯಿಂದ 18 ವರ್ಷ ಮೇಲ್ಪಟ್ಟಿರುವ ವಯಸ್ಸಿನವರಿಗೆ ಲಸಿಕೆ ಹಾಕುವ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಬಾಡೆ ನೇತೃತ್ವದಲ್ಲಿ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರ ಕೋವಿಡ್ ಲಸಿಕಾ ಅಭಿಯಾನ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಬಾಡೆ ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದಂತೆ ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟ ವಯಸ್ಸಿನ ಎಲ್ಲರಿಗೂ ಕೋವಿಡ್ ವ್ಯಾಕ್ಸಿನ್ ಹಾಕಲಾಗುತ್ತಿದೆ. ಮಧುಮೇಹ, ರಕ್ತದೊತ್ತಡ, ಇತರೆ ಅನಾರೋಗ್ಯ ಸಮಸ್ಯೆಗಳಿರುವವರು ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು. ಮೊದಲ ಹಂತದ ಲಸಿಕೆ ಹಾಕಿಸಿಕೊಂಡಿರುವವರು, ಮಧುಮೇಹ, ರಕ್ತದೊತ್ತಡ, ಇತರೆ ಅನಾರೋಗ್ಯ ಸಮಸ್ಯೆಗಳಿರುವವರು ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು.
ಮೊದಲ ಹಂತದ ಲಸಿಕೆ ಹಾಕಿಸಿಕೊಂಡಿರುವವರು 82 ದಿನದೊಳಗೆ ಕಡ್ಡಾಯವಾಗಿ 2ನೇ ಡೋಸ್ ಲಸಿಕೆಯನ್ನು ಹಾಕಿಸಿಕೊಂಡು ಕೊರೋನಾದಿಂದ ಸುರಕ್ಷತೆ ಪಡೆಯಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕಾ ಅಭಿಯಾನ ಕಾರ್ಯಕ್ರಮದ ಮೂಲಕ ಉಚಿತವಾಗಿ ನೀಡುತ್ತಿರುವ ಕೋವಿಡ್ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಂಡು ಕೊರೋನಾ ಸೋಂಕು ಮುಕ್ತರಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಯಾವುದು ಭಯ ಇಲ್ಲದೇ ನಾಳೆ ಒಂದು ಏನು ನಾವು ಕೊಡ್ತಾ ಇದ್ದೀವಿ 18 ವರ್ಷ ಮೇಲ್ಪಟ್ಟು 45 ಇರ್ಬೋದು 60 ಇರ್ಬೋದು, ಯಾವುದೇ ಕಾಯಿಲೆ ಅಥವಾ BP, ಶುಗರು, ಬೇರೆ ಕೋಮಾರ್ಬ್ ಏನು ಇದ್ದರೂ ಕೂಡ ಯಾವುದು ಭಯ ಭೀತ ಇಲ್ಲದೇ ಯಾರು ಫಸ್ಟ್ ಡೋಸಿಗೆ ಕ್ಯೂ ಇದ್ದಾರೆ ಇಮಿಡಿಯೇಟಾಗಿ ನಾಳೆ ಬಂದು ಹಾಕ್ಸ್ಕೋಬೇಕು. 2ನೇ ಡೋಸ್ಗೆ ಏನು 84 ದಿವಸ ಅಥವಾ 12 ವಾರ ಅಂತ ಏನು ಹೇಳ್ತೀವಿ, 2ನೇ ಡೋಸ್ಗೆ ಕೋವಿಶೀಲ್ಡ್ನವ್ರು ಯಾರು ಡ್ಯೂ ಇದ್ದಾರೆ ಅವ್ರು ಬಂದು ಹಾಕ್ಕೋಬೇಕು. ಮತ್ತು ಇವನ್ನು 18 ವರ್ಷ ಯಾರು ಕಾಲೇಜ್ನವ್ರು ಮುಗಿಸಿರ್ತಾರೆ ಎಲ್ಲರೂ ಒಂದು ಜಾತ್ರೆ ಅಂದ್ಕೊಂಡು ನಾಳೆ ಒಂದು ಸಿಗುವಂಥ ಫೆಸಿಲಿಟಿನ ಸದುಪಯೋಗ ಮಾಡ್ಕೋಬೇಕು ಅಂತ ಎಲ್ಲ ಒಂದು ನಮ್ಮ ಜನರಲ್ಲಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ DA ದಿವಾಕರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. P ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ TV, ಬಾಗೇಪಲ್ಲಿ. ಸಸಿಗಳನ್ನು ನೆಡುವ ಕಾರ್ಯಕ್ರಮ ಕೇವಲ ಪರಿಸರ ದಿನಾಚರಣೆಗೆ ಸೀಮಿತವನ್ನಾಗಿಸದೆ ನಿತ್ಯ ಕಾಯಕವಾಗಬೇಕು. ಆಗ ಮಾತ್ರ ಪರಿಸರವನ್ನು ಉಳಿಸಿ ಬೆಳೆಸಲು ಸಾಧ್ಯ ಎಂದು ಶಾಸಕ NH ಶಿವಶಂಕರ್ ರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಕ್ಷೇತ್ರ ಮುದುಗಾನಗುಂಟೆ ಗ್ರಾಮದ ಕೆರೆಯಂಗಳದ ಸುತ್ತಲೂ 10 ಎಕರೆ ಪ್ರದೇಶದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ NH ಶಿವಶಂಕರ್ ರೆಡ್ಡಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪರಿಸರವನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಉತ್ತಮ ವಾತಾವರಣದ ಜೊತೆಗೆ ಉತ್ತಮ ಮಳೆಯಾಗಿ ಸಮೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರು ತಮ್ಮ ಹೊಲಗಳ ಬದುಗಳಲ್ಲಿ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಎಂದು ತಿಳಿಸಿದರು. ಕಳೆದ ವರ್ಷ ಉತ್ತರ ಪಿನಾಕಿನಿ ನದಿಯ ಇಕ್ಕೆಲೆಗಳಲ್ಲಿ 32 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1.40 ಲಕ್ಷ ಭೀಮಾ ಬ್ಯಾಂಬೂ ಸಸಿಗಳನ್ನು ಅರಣ್ಯ ಇಲಾಖೆಯ ವತಿಯಿಂದ ನಡೆಸಲಾಗಿದ್ದು, ಇದೀಗ ನದಿಯ ಇಕ್ಕೆಲೆಗಳಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ. ಈ ಬಾರಿ ಮುಂಗಾರು ಉತ್ತಮ ಮಳೆಯಾಗುವ ನಿರೀಕ್ಷೆ ಇದ್ದು ಮತ್ತಷ್ಟು ಬ್ಯಾಂಬೂ ಗಿಡಗಳನ್ನು ನೆಡಲಾಗುವುದು ಎಂದು ತಿಳಿಸಿದರು. ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇವತ್ತು ನಮ್ಮ ಮುದುಗಾನಗುಂಟೆ ಕೆರೆಯಲ್ಲಿ ಬಹಳ ವಿಶೇಷವಾಗಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇದು ಶ್ಲಾಘನೀಯ. ಇದನ್ನು ಹೇಗೆ ಇವತ್ತು ನೆಟ್ಟಿದ್ದಾರೋ ಹಾಗೆಯೇ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ತಹಸೀಲ್ದಾರ್ H ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅರುಂಧತಿ, ನಗರಸಭಾಧ್ಯಕ್ಷೆ ಗಾಯತ್ರಿ ಬಸವರಾಜು, ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಸಾಮಾಜಿಕ ಅರಣ್ಯಾಧಿಕಾರಿ ಪದ್ಮಶ್ರೀ ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ TV, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ TV ಮತ್ತೆ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ TVಗೆ ಸ್ವಾಗತ. ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕಾಮಗಾರಿ ಗುಣಮಟ್ಟದಲ್ಲಿ ಲೋಪ ಕಂಡುಬಂದರೆ ಗ್ರಾಮಸ್ಥರು ಕಾಮಗಾರಿ ನಿಲ್ಲಿಸಲಿ, ನಾನೇ ಬಂದು ಪರೀಕ್ಷೆ ಮಾಡುತ್ತೇನೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳುವ ಮೂಲಕ ರಸ್ತೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ನಿಗಾ ಇಡಲು ಗ್ರಾಮಸ್ಥರಿಗೆ ಸೂಚನೆ ನೀಡಿದರು. ಗುಡಿಬಂಡೆ
ತಾಲೂಕಿನ ಗುಮ್ಮರೆಡ್ಡೆಹಳ್ಳಿ ಹಾಗೂ ಬೀಚಗಾನಹಳ್ಳಿ ಕ್ರಾಸ್ನಿಂದ ತಿರುಮಣಿ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಇಂದು ಸೋಮೇನಹಳ್ಳಿ ಹಾಗೂ ಕಾಟೇನಹಳ್ಳಿ ಗ್ರಾಮದಿಂದ ಗುಮ್ಮರೆಡ್ಡೆಹಳ್ಳಿ ಗ್ರಾಮದ ಸಂಪರ್ಕ ರಸ್ತೆಗೆ 30 ಲಕ್ಷ ವೆಚ್ಚದ ಕಾಮಗಾರಿ ಹಾಗೂ ಬೀಚಗಾನಹಳ್ಳಿ ಕ್ರಾಸ್ನಿಂದ ತಿರುಮಣಿ ಗ್ರಾಮದ ರಸ್ತೆಗೆ 50 ಲಕ್ಷ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ನಡೆಯಲಿದೆ. ಕಾಮಗಾರಿ ಗುಣಮಟ್ಟದಲ್ಲಿ ಲೋಪ ಕಂಡುಬಂದರೆ ಗ್ರಾಮಸ್ಥರು ಕಾಮಗಾರಿ ನಿಲ್ಲಿಸಲಿ, ನಾನೇ ಬಂದು ಪರೀಕ್ಷೆ ಮಾಡುತ್ತೇನೆ, ಅಷ್ಟೇ ಅಲ್ಲ. ಸುಮಾರು 1 ಕೋಟಿ ರೂಪಾಯಿಗಳ ಅನುದಾನ ಗುಡಿಬಂಡೆ ಪಟ್ಟಣಕ್ಕೆ ಬಂದಿದ್ದು, ಈ ಅನುದಾನದಲ್ಲಿ ಪಟ್ಟಣದ ಅಮಾನಿ ಬೈರಸಾಗರ ಕೆರೆಯಿಂದ ಸುರಸದ್ಮಗಿರಿ ಬೆಟ್ಟದವರೆಗೂ ಬೀದಿ ದೀಪಗಳ ಅಳವಡಿಕೆಗಾಗಿ ಅನುದಾನ ಬಳಸಲಾಗುವುದು ಎಂದರು. ಈ ಹಿಂದೆ ಕೃಷಿ ಇಲಾಖೆಯಿಂದ ಶೇಂಗಾ ಬಿತ್ತನೆ ಬೀಜ ಪ್ರಾತ್ಯಕ್ಷಿಕೆ ಮಾಡಲು ಉಚಿತವಾಗಿ ನೀಡಲಾಗುತ್ತಿತ್ತು. ಆಗ ಬೇಕಾದ ರೈತರು ಪಡೆದುಕೊಂಡು ಹೋಗುತ್ತಿದ್ರು. ಆದರೆ ಈಗ ಒಂದೇ ಗ್ರಾಮದ 5 ರೈತರಿಗೆ ಈ ಉಚಿತ ಬಿತ್ತನೆ ಬೀಜ ನೀಡಲು ತಿಳಿಸಿದ್ದಾನೆ. ಹೀಗೆ ಮಾಡಿದರೆ ಈ ಯೋಜನೆಯ ಉದ್ದೇಶ ಈಡೇರುತ್ತದೆ ಎಂದರು. ತುಂಬಾ ರಸ್ತೆಗಳು ಹದಗೆಟ್ಟಿತ್ತು ನಾನು ಬಂದಾಗ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ಸ್ಪ್ಯಾನ್ ಆಫ್ 15% ರೋಡ್ ಇರ್ಬಿಟ್ಟು ಮಿಕ್ಕಿದೆಲ್ಲ ಕ್ಲಿಯರ್ ಆಗಿದೆ. ಅದ್ರ ಸಲುವಾಗಿ ಇವತ್ತು ಸೋಮೇನಹಳ್ಳಿ ಕಾಟೇನಹಳ್ಳಿ ರಸ್ತೆಯಿಂದ ಗುಮ್ಮರೆಡ್ಡಿಪಲ್ಲಿಗೆ ಒಂದು 30 ಲಕ್ಷ ರೂಪಾಯಿ, ಬೀಚಗಾನಹಳ್ಳಿ ರಸ್ತೆಯಿಂದ ತಿರುಮಣಿಗೆ ಒಂದು 50 ಲಕ್ಷ ರೂಪಾಯಿ ಮತ್ತು ಶಾರ್ಟೇಜ್ ಬಂದಿದ್ದಕ್ಕೆ ನಾನು 30 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಟೋಟಲ್ ಹೆಚ್ಚು ಕಮ್ಮಿ 1 ಕೋಟಿ 10 ಲಕ್ಷ ರೂಪಾಯಿ ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿನ ಗುತ್ತಿಗೆದಾರರಿಗೆ ಹೇಳಿದ್ದೀನಿ, ಗುಣಮಟ್ಟದ ಕಾಮಗಾರಿ ಬೇಕು, ಯಾವುದೇ ಕಾರಣಕ್ಕೆ ಅದರಲ್ಲಿ ರಾಜಿ ಇಲ್ಲ. ನಾನಿಲ್ಲ ನಮ್ಮ ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ತೀನಿ, ನಿಮ್ಗೆ ಗುಣಮಟ್ಟ ಇಲ್ಲ ಅಂದ್ರೆ ನೀವು ಸ್ಟಾಪ್ ಮಾಡಿಸಿ ನಂಬರ್. ಯಾಕಂದ್ರೆ ನಮ್ಮ ಗುಣಮಟ್ಟ ಮುಖ್ಯ, ಕಾಪಾಡಬೇಕು. ನಮ್ಮ ರೈತರಿಗೆ ಇಷ್ಟು ದಿನ ಈ ಕಡಲೆಕಾಯಿ ಬೀಜ ಶಾಂಪಲ್ ಕೊಡ್ತಾರೆ, ಹೆಂಗ್ ಬೆಳೆಯುತ್ತೆ ನೋಡೋಣ. ಇದನ್ನ ಏನಾಗ್ತದೆ, ಅವ್ರಿಗೆ ಬೇಕಾದಾಗ ಒಂದು ಮೂಟೆ ಅಂಕ. ಈಗೆಲ್ಲ ನಾನು ಒಂದು ಹಳ್ಳಿ ಸೆಲೆಕ್ಟ್ ಮಾಡ್ತೀನಿ, ಆ ಹಳ್ಳಿ ಎಂಟೈರ್ ಕೊಡ್ತೀನಿ. ಆ ಕೆಲಸ ಗುಮ್ಮರೆಡ್ಡಿಪಲ್ಲಿ ಮಾಡಿದ್ದೀನಿ. ಒಂದೊಂದು ಹಳ್ಳಿ ಒಂದೊಂದು ಸಲ ಬಂದಾಗ ಒಂದೊಂದು ಹಳ್ಳಿ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಈ ವೇಳೆ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಪಂಚಾಯಿತಿ ಇಒ ರವೀಂದ್ರ, ಬಿಇಒ ವೆಂಕಟೇಶಪ್ಪ, ಮುಖಂಡರುಗಳಾದ ಕೃಷ್ಣೇಗೌಡ, ಬೈರಾರೆಡ್ಡಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತಾರೆ. ಯದ್ಭಾವಂ ತದ್ಭವತಿ ಅನ್ನೋ ಹಾಗೆ ಪರಿಶುದ್ಧ ಮನಸ್ಸಿನ ಶಿಕ್ಷಕಿಯೊಬ್ಬರ ಪರಿಸರ ಪ್ರೇಮದಿಂದ ಮನೆ, ಶಾಲೆ ಎಲ್ಲೆಲ್ಲೂ ಹಸಿರು ಅರಳಿ ನಿಂತ ಸ್ಟೋರಿಯನ್ನ ಭಾನುವಾರದ ವಿಶೇಷ ವರದಿಯಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಮನುಷ್ಯನಿಗೆ ವ್ಯಾಮೋಹ ಬಂದರೆ ಹೋಗೋದು ಕಷ್ಟ. ದುಡ್ಡಿನ ವ್ಯಾಮೋಹ, ಅಧಿಕಾರದ ವ್ಯಾಮೋಹ ಇಂಥವು ಅಪಾಯಕಾರಿ. ಆದರೆ ಇಲ್ಲೊಬ್ಬ ಶಿಕ್ಷಕಿಗೆ ಹಸಿರು ಗಿಡಗಳು ಅಂದರೆ ಇನ್ನಿಲ್ಲದ ವ್ಯಾಮೋಹ. ಮನುಷ್ಯನಿಗೆ ಆರೋಗ್ಯ ನೀಡುವ, ಮನೆಗೆ ಅಂದ ನೀಡುವ ಗಿಡಗಳನ್ನು ಎಲ್ಲೇ ಇದ್ದರೂ ಹುಡುಕಿ ತಂದು ತಮ್ಮ ಮನೆ ತುಂಬಿಸಿಕೊಳ್ತಾರೆ. ಮನೆ ಮಕ್ಕಳಂತೆ ಪೋಷಿಸಿ ಸದಾ ನಳನಳಿಸುವಂತೆ ಮಾಡ್ತಾರೆ. ಇವರು ತುಂಬ ಕಾಳಜಿಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುರ್ವೇದ ಔಷಧೀಯ ಸಸ್ಯಗಳಾದ ವೀಳ್ಯದೆಲೆ, ತುಳಸಿ, ಅಮೃತಬಳ್ಳಿ, ದೊಡ್ಡಪತ್ರೆ, ಪುದೀನ, ತರಹೇವಾರಿ, ಹೂವಿನ ಗಿಡಗಳು ಜೊತೆಗೆ ಮನೆಯ ಸೌಂದರ್ಯ ಹೆಚ್ಚಿಸುವ ಆಕರ್ಷಕ ಗಿಡಗಳನ್ನು ತಮ್ಮ ಮನೆಯಲ್ಲಿ ಬೆಳೆಸಿದ್ದಾರೆ. ತಮ್ಮ ಮನೆಗೆ ಬಂದು ಹೋಗುವ ಜನರಿಗೆ, ಬಂಧು ಬಳಗಕ್ಕೆ ಗಿಡಗಳ ಮಹತ್ವದ ಬಗ್ಗೆ ಗಂಟೆಗಟ್ಟಲೆ ಪ್ರೀತಿಯಿಂದ ಪರಿಚಯ ಮಾಡಿಕೊಡೋ ಇವರು ಸರ್ಕಾರಿ ಶಾಲೆ ಶಿಕ್ಷಕಿ ಪ್ರೇಮಾವತಿ. ಚಿಕ್ಕಬಳ್ಳಾಪುರದ ಪ್ರಶಾಂತಿನಗರದಲ್ಲಿ ತಮ್ಮ ಮನೆಯನ್ನು ಹಸಿರು ಉದ್ಯಾನದಂತೆ ಅಲಂಕರಿಸಿರುವ ಇವರು ಇದೇ ಕಾಯಕವನ್ನು ಶಾಲೆಯಲ್ಲೂ ಪಾಲಿಸಿದ್ದಾರೆ. ಶಿಕ್ಷಕಿಯಾಗಿ ಮಕ್ಕಳಿಗೆ ಬರೀ ಬಾಯಲ್ಲಿ ಹೇಳೋದಕ್ಕಿಂತ ಪ್ರಾಯೋಗಿಕವಾಗಿ ತೋರಿಸಿದ್ರೆ ತುಂಬ ಉಪಯುಕ್ತ ಆಗುತ್ತೆ. ಈಗ ಗಿಡಗಳಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಗಿರ್ಬೋದು, ಅಥವಾ ಅದು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ, ಅದರಿಂದ ಏನೇನು ಉಪಯೋಗಗಳಿದೆ ಅಂತ ನಾನು ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತ ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ತೋರಿಸಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅದನ್ನು ನಾನು ಕಾರ್ಯರೂಪಕ್ಕೆ ತಂದು ಪ್ರಾಯೋಗಿಕವಾಗಿ ಶಾಲೆಯಲ್ಲಿ ಸಸ್ಯಗಳನ್ನು ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಹೂವು ಆಗಿರ್ಬೋದು, ಅಥವಾ ಔಷಧಿ ಗಿಡಗಳಾಗಿರ್ಬೋದು, ಅವುಗಳ ಹೆಸರನ್ನು ನಾನು ಬರೀ ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ಅವುಗಳನ್ನು ತೋರಿಸಿ ಹೇಳಿದಾಗ ಮಕ್ಕಳಿಗೆ ತುಂಬ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಅದು ಮನಸ್ಸಲ್ಲೇ ನಿಲ್ಲುತ್ತೆ ಅನ್ನುವಂಥ ಉದ್ದೇಶದಿಂದ ಅವುಗಳನ್ನು ಪ್ರಾಯೋಗಿಕವಾಗಿ ಬಳಸೋದಕ್ಕೆ ನಾನು ಶಾಲೆನ ಉಪಯೋಗಿಸ್ಕೊಂಡೆ. ಪರಿಸರದ ಮೇಲೆ ಅಪಾರ ಕಾಳಜಿ ವಹಿಸುವ ಇವರು ಇವರ ಮನೆಗೆ ಬಂದ ಪ್ಲಾಸ್ಟಿಕ್ ಬಾಟಲ್, ಕ್ಯಾನ್ಗಳು ಹಾಗೂ ಇನ್ನಿತರೆ ವಸ್ತುಗಳನ್ನೇ ಆಕರ್ಷಕ ಕುಂಡಗಳನ್ನಾಗಿಸಿ ಅದರೊಳಗೆ ತಮ್ಮ ಹಸಿರು ಪ್ರೀತಿಯನ್ನು ಗಿಡಗಳಾಗಿ ಅರಳಿಸಿದ್ದಾರೆ. ಹೀಗೆ ಇವರು ಬೆಳೆಸಿದ ಗಿಡಗಳ ಸಂಖ್ಯೆ 500ಕ್ಕೂ ಹೆಚ್ಚು. ಶಿಕ್ಷಕಿ ಪ್ರೇಮಾವತಿ ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದವರು.
ಅಂಕಣಗೊಂದಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನೇ ಹಸಿರು ಶಾಲೆಯನ್ನಾಗಿಸಿ 2 ಬಾರಿ ರಾಜ್ಯ ಮಟ್ಟದ ಹಸಿರು ಶಾಲೆ ಪ್ರಶಸ್ತಿಯನ್ನು ಪಡೆದ ಸಾಧನೆಯು ಇವರದ್ದಾಗಿದೆ. ಆದರೆ ಈ ಲಾಕ್ಡೌನ್ ಇರೋದ್ರಿಂದ ನಾನು ಮನೆಯಲ್ಲಿದ್ದೀನಲ್ಲ, ಹಾಗಾಗಿ ನಮ್ಮಲ್ಲಿ ಇನ್ನೊಂದು ಪರಿಕಲ್ಪನೆ ಇದೆ. ಏನು ಲೋ ಕಾಸ್ಟ್ ನೋ ಕಾಸ್ಟಿಂದ ನಾವು ಇವುಗಳನ್ನು ಮಾಡ್ತಾ ಇರ್ತೀವಿ ಶಾಲೆಯಲ್ಲಿ ಪಾಠೋಪಕರಣಗಳನ್ನು. ಅದೇ ಒಂದು ಪರಿಕಲ್ಪನೆಯನ್ನು ನಾನು ಮನೆಯಲ್ಲೂ ಉಪಯೋಗಿಸ್ಕೊಂಡು ವೇಸ್ಟ್ ಆಗಿರುವಂತಹ ಆಯಿಲ್ ಕ್ಯಾನ್ಸ್ ಆಗಿರ್ಬೋದು, ವಾಟರ್ ಕ್ಯಾನ್ಸ್ ಆಗಿರ್ಬೋದು, ಅಥವಾ ಕಂಫರ್ಟ್ ಬಾಟ್ಲುಗಳಾಗಿರ್ಬೋದು, ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ವೇಸ್ಟ್ ಮಾಡುವ ಬದಲಿಗೆ ಅವುಗಳನ್ನು ಉಪಯೋಗಿಸ್ಕೊಂಡು ಅವುಗಳನ್ನು ಗಿಡಗಳನ್ನು ಬೆಳೆಸೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಹೌದು ಸರ್, ನಾನು ಕ್ರೀಡಾಪಟು ಆಗಿದ್ಕೊಂಡು ನನಗೀಗ ತುಂಬ ಸ್ಟೇಡಿಯಮ್ಗೆಲ್ಲ ಹೋಗೋಕ್ಕಾಗ್ತಾ ಇಲ್ಲ, ಕ್ರೀಡೆಯಲ್ಲಿ ಭಾಗವಹಿಸೋಕ್ಕೆಲ್ಲ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ಸಮಯವನ್ನು ಈ ರೀತಿಯಾಗಿ ಸದುಪಯೋಗ ಪಡಿಸ್ಕೋತಾ ಇದ್ದೀನಿ ಸರ್. ಕೊರೋನಾ ಸಮಯದಲ್ಲಿ ಮನೆಯ ಹಸಿರೀಕರಣಗೊಳಿಸಲು ಹೆಚ್ಚು ಸಮಯ ಸಿಕ್ಕಿದ್ರಿಂದ ಮನೆಯಲ್ಲಿ ಹಸಿರೋದ್ಭವಗೊಳಿಸಲು ಸಹಕಾರಿಯಾಗಿದೆ. ಇನ್ನು ಇವರ ಕಾರ್ಯ ಇತರರಿಗೂ ಮಾದರಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಅಂಕಣಗೊಂದಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಇದೇ ತಾಲೂಕಿನ ಈರೇನಹಳ್ಳಿ ಶಾಲೆಗೆ ವರ್ಗಾವಣೆಗೊಂಡ ಶಿಕ್ಷಕಿ ಪ್ರೇಮಾವತಿ ಶಾಲಾವರಣವನ್ನು ಉದ್ಯಾನವನದಂತೆ ನಿರ್ಮಿಸಲು ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಂಡು ಗ್ರಾಮಸ್ಥರ, ದಾನಿಗಳ ಹಾಗೂ ಪಂಚಾಯಿತಿ ಅಧಿಕಾರಿಗಳ ಸಹಕಾರವನ್ನು ಕೋರಿದ್ದಾರೆ. ಕೇವಲ ಪಾಠ ಹೇಳ್ಕೊಡೋದು ಮಾತ್ರ ನನ್ನ ಕೆಲಸವಲ್ಲ, ಅದನ್ನು ಕಾರ್ಯರೂಪಕ್ಕೆ ತರೋದು ಸಹ ನಮ್ಮ ಜವಾಬ್ದಾರಿ ಅನ್ನೋದನ್ನು ಅಕ್ಷರಶಃ ಮಾಡಿ ತೋರಿಸಿರುವ ಶಿಕ್ಷಕಿ ಪ್ರೇಮಾ ಅವರಿಗೆ ಅವರ ಪತಿ ಶ್ರೀರಾಮಯ್ಯ, ಮಕ್ಕಳು, ಅಕ್ಕಪಕ್ಕದ ಮನೆಯವರು ಅಕ್ಕರೆಯಿಂದ ಸಹಕಾರ ನೀಡುತ್ತಾ ಇರೋದು ಪ್ರೇಮಾ ಮೇಡಮ್ ರವರ ಪರಿಸರ ಪ್ರೇಮಕ್ಕೆ ಮತ್ತೊಂದು ಮೆಟ್ಟಿಲಾದಂತೆ ಅನಿಸಿದೆ. ಹಾಗೆ ನಮ್ಮ ಮನೆಯಲ್ಲಿ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಈಗ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಕಟ್ ಮಾಡೋದಿರ್ಬೋದು, ಅವುಗಳಿಗೆ ಪೇಂಟ್ ಮಾಡೋದಿರ್ಬೋದು, ಇಂಥವುಗಳನ್ನೆಲ್ಲ ಮಾಡಬೇಕಾದಾಗ ನಮ್ಮ ಯಜಮಾನರು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಒಟ್ನಲ್ಲಿ ಪರಿಸರ ಕಾಳಜಿ ಕುರಿತು ಅಲ್ಲಲ್ಲಿ ಬುರುಡೆ ಬಿಡೋರ ಮಧ್ಯೆ ಮಾತು ಕಮ್ಮಿ ಕೃತಿ ಜಾಸ್ತಿ ಅನ್ನೋ ಹಾಗೆ ಶಿಕ್ಷಕಿ ಪ್ರೇಮಾವತಿ ಅವರು ನಡೆಸ್ತಾ ಇರತಕ್ಕಂಥ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ ಅಂದರೆ ತಪ್ಪಾಗಲಾರದು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಸಿದ್ಧಿವಿನಾಯಕ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಮಾಡುವ ನೆಪದಲ್ಲಿ ಅಲ್ಲಿದ್ದಂತಹ ಗಣೇಶನ ದೇಗುಲವನ್ನ ತುಮಕೂರು ಮಹಾನಗರ ಪಾಲಿಕೆಯು ತೆರವು ಮಾಡಿದ್ದು, ಸ್ಥಳಕ್ಕೆ ಬಜರಂಗ ದಳದ ಮುಖಂಡರು ಹಾಗೂ ಮಾಜಿ ಸಚಿವ ಎಸ್ ಶಿವಣ್ಣ ಧಾವಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ಮಧ್ಯದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಮಾರುಕಟ್ಟೆಯಲ್ಲಿ ಅಲ್ಲಿನ ವ್ಯಾಪಾರಿಗಳು, ನಿವಾಸಿಗಳು ಸುಮಾರು ವರ್ಷಗಳಿಂದ ಗಣೇಶ ದೇವಸ್ಥಾನವನ್ನು ನಿರ್ಮಿಸಿ ಪೂಜಿಸಿಕೊಂಡಿದ್ದರು. ಅಲ್ಲಿನ ನಿವಾಸಿಗಳು ನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಇಲ್ಲಿನ ಸಿದ್ಧಿವಿನಾಯಕ ಮಾರುಕಟ್ಟೆಯನ್ನು ಅಂತರಸನಹಳ್ಳಿಗೆ ಸ್ಥಳಾಂತರ ಮಾಡಲಾಗಿತ್ತು. ಅಂದಿನಿಂದ ಇಲ್ಲಿನ ಮಾರುಕಟ್ಟೆ ಸ್ಥಗಿತವಾಗಿತ್ತು. ಇಲ್ಲಿನ ಜಾಗವನ್ನು ಜಿಲ್ಲಾಡಳಿತ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಈ ಹಿಂದೆ ಇಲ್ಲಿನ ದೇಗುಲವನ್ನು ಅನೇಕ ಬಾರಿ ತೆರವು ಮಾಡೋದಾಗಿ ಮಹಾನಗರ ಪಾಲಿಕೆ ಮುಂದಾಗಿತ್ತು. ಆದರೆ ಗಣೇಶನ ಭಕ್ತರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ನಿನ್ನೆ ರಾತ್ರಿ ಯಾರೂ ಇಲ್ಲದನ್ನ ಗಮನಿಸಿದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ದೇಗುಲವನ್ನು ಧ್ವಂಸ ಮಾಡಲಾಗಿದ್ದು, ಇಂದು ಬೆಳಗ್ಗೆ ಬಂದು ನೋಡಿದರೆ ಗಣೇಶನ ದೇವಸ್ಥಾನದಲ್ಲಿದ್ದ ವಿಗ್ರಹಗಳೆಲ್ಲ ಛಿದ್ರ ಛಿದ್ರವಾಗಿವೆ. ಸ್ಥಳಕ್ಕೆ ವಿನಾಯಕ ಬಳಗ ಹಾಗೂ ಬಜರಂಗ ದಳ ಜೊತೆಗೆ ಮಾಜಿ ಸಚಿವ ಎಸ್ ಶಿವಣ್ಣ ಅವರು ಆಗಮಿಸಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಎಪಿಎಂಸಿ ಸೆಕ್ರೆಟರಿಗೆ ಫೋನ್ ಮಾಡಿದೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಪೊಲೀಸರಿಗೆ ಫೋನ್ ಮಾಡಿದೆ, DSPಗೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಯಾರಿಗೂ ಗೊತ್ತಿಲ್ಲ, ಏಕಾಏಕಿ ಹೇಳ ಒಂಥರ ಅದೇ ನಾನು ಹೇಳಿದ್ನಲ್ಲ, ದಂಡೆತ್ತು ಬರ್ತಾರಲ್ಲ. APMC ಇದು ಕಾರ್ಪೊರೇಷನ್ ಇಬ್ಬರಿಗೂ ಸಂಬಂಧಪಟ್ಟಿದ್ದು, ಅದು ಬೇರೆ ಪ್ರಶ್ನೆ. ಅದು ತೆಗಿಬೇಕಲ್ಲ, ಹೆಂಗೆ ತೆಗಿಬೇಕಂತ ತೆಗಿಬೇಕಲ್ಲಪ್ಪ. ಈಗ ನೀವೊಂದು ಬಾಡಿಗೆ ಮನೆಗೆ ಇರ್ತೀರ, ಹೆಂಗೆ ತೆಗಿಬೇಕು, ಹೆಂಗೆ ಹೇಳ್ಬೇಕು, ಏನೂ ಇಲ್ಲ. ನೋಡಿ ಆಮೇಲೆ ನಾನೀಗ ಇದೆಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿ ಒಡವೆಗಳಿದ್ದು, ರಾತ್ರಿ ಒಡವೆಗಳೆಲ್ಲ ನೋಡಿ, ಬೆಳ್ಳಿ ಕಿರೀಟ, ಆಮೇಲೆ ಬೆಳ್ಳಿ ಇದು ಯಾವುದು ಕಣ್ಣು, ಆಮೇಲೆ ಬೆಳ್ಳಿ ಪಾತ್ರೆ, ಆಮೇಲೆ ವಾದ್ಯ ಸೆಟ್ಟು ನೋಡಪ್ಪ ಹೆಂಗಾಗಿವೆ ನೋಡಿ, ಹೆಂಗಾಗ್ಯಾವೆ ಅಲ್ಲಿ ನೋಡಬೇಕು ಸಾಹೇಬ. ಅಲ್ಲಿ ಇವು ವಿಗ್ರಹಗಳು ಕುತ್ತಿಗೆಗಳೆಲ್ಲ, ಗಣೇಶನ ಕುತ್ತಿಗೆನೇ ಇಲ್ಲ, ಇದು ಬಸವಣ್ಣದ ಇದೇ ಇಲ್ಲ, ಕೊಂಬು ಇಲ್ಲ, ಎಲ್ಲ ಕಾಲು ಕೈ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಈ ಥರ ಮಾಡಿದಾಗ ಗತಿ ಏನಾಗುತ್ತೆ? ಅಭಿವೃದ್ಧಿ ಹೆಸರಿನಲ್ಲಿ ದೇಗುಲಗಳನ್ನು ಧ್ವಂಸ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ.
ಚಿಕ್ಕಣ್ಣ SD, ಈ ನ್ಯೂಸ್ TV, ತುಮಕೂರು. ಮುಂಗಾರು ಹಂಗಾಮಿಗೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳು ಪೂರೈಕೆಯಾಗಿದ್ದು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ರೈತರು ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. 324 ಮೆಟ್ರಿಕ್ ಟನ್ಗಳಷ್ಟು ರಸಗೊಬ್ಬರಗಳ ದಾಸ್ತಾನು ಸಹ ಆಗಿದ್ದು ರಸಗೊಬ್ಬರಗಳ ವಿತರಣೆಯಲ್ಲಿ ಯಾವುದೇ ಮೋಸವಾಗದಂತೆ ನಿಗಾ ವಹಿಸಲಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ತಾಲೂಕಿನ ಗುಮ್ಮರೆಡ್ಡಿಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಉಚಿತ ಪ್ರಾತ್ಯಕ್ಷಿಕೆ ಶೇಂಗಾ ಬಿತ್ತನೆ ಬೀಜಗಳ ವಿತರಣೆ ಹಾಗೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಕುರಿತು ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಶಾಸಕ SN ಸುಬ್ಬಾರೆಡ್ಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ರೈತರು ಈ ವಿಮಾ ಯೋಜನೆ ಅಡಿ ನೋಂದಣಿ ಮಾಡಿಕೊಳ್ಳಬೇಕು. ಈ ಹಿಂದೆ ಕೆಲವು ರೈತರಿಗೆ ವಿಮಾ ಮೊತ್ತ ಇನ್ನೂ ಬಿಡುಗಡೆಯಾಗದ ಕುರಿತು ಮಾಹಿತಿ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಯೋಜನೆಯ ಉದ್ದೇಶ ರೈತರಿಗೆ ಉಪಯುಕ್ತವಾಗಿದೆ. ಆದರೆ ರೈತರಿಗೆ ಸರಿಯಾದ ಸಮಯಕ್ಕೆ ವಿಮಾ ಮೊತ್ತ ಸಿಗಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದರು. ತಾಲೂಕಿನಲ್ಲಿ ತುಂಬಾ ರಸ್ತೆಗಳು ಹದಗೆಟ್ಟಿತ್ತು. ನಾನು ಬಂದಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈಗ ಸ್ಪ್ಯಾನ್ ಆಫ್ 15% ರೋಡ್ ಇಟ್ಬಿಟ್ಟು ಮಿಕ್ಕಿದೆಲ್ಲ ಕ್ಲಿಯರ್ ಆಗಿದೆ. ಅದರ ಸಲುವಾಗಿ ಇವತ್ತು ಸೋಮೇನಹಳ್ಳಿ ಕಾಟೇನಹಳ್ಳಿ ರಸ್ತೆಯಿಂದ ಗುಮ್ಮರೆಡ್ಡಿಪಲ್ಲಿಗೆ ಒಂದು 30 ಲಕ್ಷ ರೂಪಾಯಿ, ಬೀಚ್ಗಾನಕಲ್ಲಿ ರಸ್ತೆಯಿಂದ ತಿರುಮನಿಗೆ ಒಂದು 50 ಲಕ್ಷ ರೂಪಾಯಿ ಮತ್ತು ಶಾರ್ಟೇಜ್ ಬಂದಿದ್ದಕ್ಕೆ ನಾನು 30 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಟೋಟಲ್ ಹೆಚ್ಚು ಕಮ್ಮಿ 1 ಕೋಟಿ 10 ಲಕ್ಷ ರೂಪಾಯಿ ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿನ ಗುತ್ತಿಗೆದಾರರಿಗೆ ಹೇಳಿದ್ದೀನಿ, ಗುಣಮಟ್ಟದ ಕಾಮಗಾರಿ ಬೇಕು, ಯಾವುದೇ ಕಾರಣಕ್ಕೆ ಅದರಲ್ಲಿ ರಾಜಿ ಇಲ್ಲ. ನಾನಿಲ್ಲ ನಮ್ಮ ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ತೀನಿ, ನಿಮ್ಗೆ ಗುಣಮಟ್ಟ ಇಲ್ಲ ಅಂದರೆ ನೀವು ಸ್ಟಾಪ್ ಮಾಡಿಸಿ, ನಾನು ಬರ್ತೀನಿ ಕೆಲಸದಲ್ಲಿ. ಉಪ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ಅವರು ಮಾತನಾಡಿ, ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುವ ಕಾರ್ಯ ನಡೆಯುತ್ತಿದೆ. ಇನ್ನು ತಾಲೂಕಿಗೆ ಅಗತ್ಯವಿರುವ 324 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ದಾಸ್ತಾನು ಸಹ ಆಗಿದ್ದು ರಸಗೊಬ್ಬರಗಳ ವಿತರಣೆಯಲ್ಲಿ ಯಾವುದೇ ಮೋಸವಾಗದಂತೆ ಮಾರಾಟಗಾರರಿಗೆ POS ಮಿಷನ್ಗಳನ್ನು ನೀಡಲಾಗಿದೆ. ರೈತರು ಆ ಮಿಷನ್ಗಳ ಮೂಲಕ ರಸೀದಿಗಳನ್ನು ಕೇಳಿ ಪಡೆದುಕೊಳ್ಳಬೇಕು. ಗುಮ್ಮರೆಡ್ಡಿಹಳ್ಳಿ ಗ್ರಾಮದಲ್ಲಿ ಶೇಂಗಾ ಬಿತ್ತನೆ ಬೀಜಗಳ ಮಿನಿ ಕಿಟ್ ನೀಡಿದ್ದು ಮೊದಲ ಹಂತದಲ್ಲಿ 25 ಬ್ಯಾಗ್, ಎರಡನೇ ಹಂತದಲ್ಲಿ 75 ಬ್ಯಾಗ್ ಬಿತ್ತನೆ ಬೀಜಗಳನ್ನು ರೈತರಿಗೆ ನೀಡಲಿದ್ದು ಕೃಷಿ ಇಲಾಖೆಯ ಅಧಿಕಾರಿಗಳ ಸೂಚನೆಯಂತೆ ಬಿತ್ತನೆ ಮಾಡಿ ಅಧಿಕ ಇಳುವರಿಯನ್ನು ಗಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದರು. ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಪಂಚಾಯಿತಿ EO ರವೀಂದ್ರ, ಸಹಾಯಕ ಕೃಷಿ ಅಧಿಕಾರಿ ಅನಿಲ್ ಸಲ್ಮಾ ಮುಂತಾದವರು ಹಾಜರಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ TV, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ TV ಮತ್ತೆ ಮುಂದುವರಿಯುತ್ತದೆ. ರೈತ ಬಾಂಧವರೇ, ನಿಮ್ಮ ಜಮೀನಿಗೆ ಶಕ್ತಿ ತುಂಬುವ ಮೂಲಕ ಕೃಷಿ ಚಟುವಟಿಕೆಗಳನ್ನು ಆರೋಗ್ಯಪೂರ್ಣಗೊಳಿಸಲು ಸಾಯಿಲ್ ಸ್ಟಾರ್ ಅಡ್ವಾನ್ಸ್ಡ್ ದ್ರವ ರೂಪದ ಅಪ್ಪಟ ಸಾವಯವ ಗೊಬ್ಬರ ಬಳಸಿ ಮೊದಲ ಬೆಳೆಯಿಂದಲೇ ಅಧಿಕ ಇಳುವರಿ ಪಡೆಯಿರಿ. ಎಲ್ಲ ಬೆಳೆಗಳಿಗೆ ಬಳಸಬಹುದಾಗಿದೆ. ಫ್ರಾಂಚೈಸಿ ಡೀಲರ್ಶಿಪ್ಗಳಿಗಾಗಿ ಸಂಪರ್ಕಿಸಿ 8951556436. ಮತ್ತೊಂದು ಸಂಖ್ಯೆ 9739809404. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಫೇಸ್ಬುಕ್ ಸಹಭಾಗಿತ್ವದಲ್ಲಿ ಯುನೈಟೆಡ್ ವೇ ಮತ್ತು ಹೆಲ್ಪಿಂಗ್ ಹ್ಯಾಂಡ್ಸ್ ಸ್ವಯಂ ಸೇವಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಫೇಸ್ಬುಕ್ ಸಂಸ್ಥೆಯಿಂದ 15 ಲಕ್ಷ ರೂಪಾಯಿಗಳ ಕೋವಿಡ್ ಪರಿಕರಗಳನ್ನು ಹಸ್ತಾಂತರಿಸಿದರು. ಯುನೈಟೆಡ್ ವೇ ಸ್ವಯಂ ಸೇವಾ ಸಂಸ್ಥೆ ವ್ಯವಸ್ಥಾಪಕ YN ಅನಿಲ್ ಕುಮಾರ್ 15 ಲಕ್ಷ ರೂಪಾಯಿ ಬೆಲೆ ಬಾಳುವ N95 ಮಾಸ್ಕ್, PPE ಕಿಟ್, ಪಲ್ಸ್ ಆಕ್ಸಿಮೀಟರ್, ಗ್ಲೌಸ್ ಮತ್ತು ಸ್ಯಾನಿಟೈಸರ್ ಸಾಮಗ್ರಿಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡದ ಸದಸ್ಯರಾದ ಮಂಜುನಾಥ್, ರಾಘವ್, ಶಿವಕುಮಾರ್, ವೆಂಕಟರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು. ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನೇತಾರ ರಾಹುಲ್ ಗಾಂಧಿರವರ ಜನ್ಮದಿನದ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲು ವಿತರಿಸಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗಿಡವನ್ನ ನೆಟ್ಟು ಹುಟ್ಟುಹಬ್ಬವನ್ನ ಆಚರಿಸಲಾಯಿತು.
ಗುಡಿಬಂಡೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಧಾನಿಯಾಗಿ ದೇಶಾದ್ಯಂತ ಯುವಕರ ಸ್ಫೂರ್ತಿಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕೃಷ್ಣೇಗೌಡ ಮಾತನಾಡಿ, ರಾಜೀವ್ ಗಾಂಧಿ ಈ ದೇಶದ ಅವಿಸ್ಮರಣೀಯ ಪ್ರಧಾನಿ. ಅಂತಹ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಆಗುವುದು ಅನಿವಾರ್ಯವಾಗಿದೆ ಎಂದರು. ಕಾಂಗ್ರೆಸ್ ಮುಖಂಡರಾದ ತಿರುಮಣಿ ಅಶ್ವಥ್ ರೆಡ್ಡಿ, ನಾಗೇಶ್, ಅಂಬರೀಶ್ ಮುಂತಾದವರು ಹಾಜರಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಸ್ತೆಗಿಳಿಯಲಿವೆ ತಾಲೂಕು ಕೇಂದ್ರದಿಂದ ರಾಜಧಾನಿವರೆಗೂ ಬಸ್, ಹಳ್ಳಿಗಳಿಗೆ ಮಾತ್ರ ಬಸ್ ಮಿಸ್. 18 ವರ್ಷ ಮೇಲ್ಪಟ್ಟವರಿಗೆ ನಾಳೆಯಿಂದ ಕೊರೋನಾ ಲಸಿಕೆ ಅಭಿಯಾನ, ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ, ಪಿಎಚ್ಸಿಗಳಿಂದ ನಿಯಮ ಪಾಲನೆ. ಪ್ರತಿದಿನವೂ ಪರಿಸರ ದಿನಾಚರಣೆಯಾದರೆ ನಾಡು ಸಮೃದ್ಧಿ, ಅರಣ್ಯಗಳಿಂದ ಮಳೆ ಅಭಿವೃದ್ಧಿ. ರಸ್ತೆ ಕಾಮಗಾರಿಗಳಲ್ಲಿ ಗುಣಮಟ್ಟ ಬೇಕು, ಗ್ರಾಮಸ್ಥರು ಕಾಮಗಾರಿಗಳ ಮೇಲೆ ಕಣ್ಣಿಡಬೇಕು, ಶಾಸಕ ಸುಬ್ಬಾರೆಡ್ಡಿ ಗುತ್ತಿಗೆದಾರರಿಗೆ ನೀಡಿದ್ರು ಎಚ್ಚರಿಕೆ. ಮನೆಯಲ್ಲೂ ಹಸಿರು ಅರಳಿಸಿದ ಶಿಕ್ಷಕಿ ಪ್ರೇಮಾವತಿ, ಕೊರೋನಾ ಸಮಯದಲ್ಲಿ ಶಾಲೆಯಿಂದ ಮನೆಗೂ ಹಬ್ಬಿದ ಪರಿಸರ ಪ್ರೀತಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.